ಅನ್ನಿಸ್ತು. ಮೈಯೆಲ್ಲ ಭಾರ ಭಾರ ಅನ್ನಿಸ್ತಿತ್ತು ಚಿಕ್ಕಮ್ಮ. ಇದ್ರ ಅರ್ಥ ಏನು? ಶ್ರೀಚಕ್ರ ಕಳೆದು ಹೋಗಿದೆಯಲ್ಲ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲ್ಕೊಂಡಿದ್ದೆ ಅಂತ ಅನ್ಸುತ್ತೆ. ಅದಕ್ಕೆ ಅದ್ರ ಬಗ್ಗೆನೇ ಕನಸು ಬಿದ್ದಿದೆ. ಅಮ್ಮನವ್ರನ್ನ ನೆನೆಸ್ಕೊಂಡು ಮಲ್ಕೋ, ಏನೂ ಆಗಲ್ಲ. ಆದರೆ ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೇನೋ ಅರ್ಥ ಇರುತ್ತೆ ಅಂತ ಹೇಳ್ತಾರಲ್ಲ. ಎಲ್ಲ ಸಲನೂ ಅದೇ ನಿಜ ಆಗಲ್ಲ ಚಾಚಿ. ಈಗ ನೀನು ಮಲ್ಕೋ. ನಿನಗೆ ಸಮಾಧಾನ ಆಗಿಲ್ಲ ಅಂದರೆ ಬೆಳಗ್ಗೆ ಎದ್ಮೇಲೆ ಮಾವನ ಹತ್ರನೋ ಇಲ್ಲ ಭಾವನ ಹತ್ರನೋ ವಿಷಯ ತಿಳಿಸು, ಆಯಿತಾ? ಮಲ್ಕೋ. ಅಜ್ಜ, ನನಗೆ ನೆನಪಾಗ್ತಿಲ್ಲ. ಬಂಗಾರಿ ಹೇಳ್ದಾಗಿಂದ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಆ ಚಂದ್ರಾಧರನ್ ಬಗ್ಗೆ ಯಾರಿಗೂ ಊರಿನಲ್ಲಿ ಒಳ್ಳೆ ಅಭಿಪ್ರಾಯ ಇದ್ದಾಗಿಲ್ಲ. ಆಗಾಗ ಊರಾಚೆ ಇರೋ ಸ್ಮಶಾನಕ್ಕೆ ಹೋಗ್ತಾ ಇರ್ತಾನಂತೆ. ವಾಮಾಚಾರ, ಮಾಟ, ಮಂತ್ರ ಎಲ್ಲ ಕಲ್ತಿದ್ದಾನಂತೆ. ನಿಮ್ಮನ್ನೇ ಹುಡ್ಕೊಂಬಂದೆ ತಾಯಿ. ನಾನೀಗ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಗೊತ್ತು. ಇದರಿಂದ ಹೇಗೆ ಪಾರಾಗೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮದುವೆ ದಿನ ಹತ್ತಿರ ಆಗ್ತಾ ಇದೆ. ಜಾಜಿಗೆ ಈ ಮದುವೆ ಇಷ್ಟ ಇಲ್ವಂತೆ. ಗೊತ್ತು. ಆದರೆ ಈ ಹುಣ್ಣಿಮೆ ಒಳಗೆ ಜಾಜಿ ಮದುವೆ ಆಗಬೇಕು ಅಂತ ನೀವೇ ಅಪ್ಪಣೆ ಕೊಟ್ಟಿದ್ರಿ. ಹೌದು. ನಾನು ನಿಮ್ಮ ಮಾತನ್ನ ನಡೆಸ್ಕೊಡೋ ಸಲುವಾಗಿ ನಿಶ್ಚಿತಾರ್ಥ ಮುಗಿಸ್ಬಿಟ್ಟಿದ್ದೀನಿ. ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚ್ಬಿಟ್ಟಿದ್ದೀನಿ. ನಾಳೆ ಬೀಗರು ಮನೆಗೆ ಬರ್ತಾ ಇದ್ದಾರೆ. ಗೊತ್ತು. ಆದರೆ ವಿರೂಪಾಕ್ಷನ ಈ ಮದುವೆ ಆಟದಲ್ಲಿ ನಾವುಗಳೆಲ್ಲ ದಾಳುಗಳಾಗ್ಬಿಟ್ಟಿದ್ದೀವಿ. ಈ ಮದುವೆಯಲ್ಲಿ ಏನೋ ಮೋಸ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಜ. ಮದುವೆ ಮುಂದೂಡೋಣ ಅಂದರೆ ನಾಡಿದ್ದೇ ದ್ವಾದಶಿ. ಮದುವೆ ಮಾಡಲಿಲ್ಲ ಅಂದರೆ ಹುಣ್ಣಿಮೆ ಮುಗಿದೋಗುತ್ತೆ. ಮದುವೆ ಮಾಡೋಣ ಅಂದರೆ ಆ ಚಂದ್ರಾಧರ ತಂದೆಯಷ್ಟೇ ವಂಚಕ. ಈಗ ನಾನು ಏನು ಮಾಡಲಿ ತಾಯಿ, ನೀವೇ ಹೇಳಬೇಕು. ಚಿಂತೆ ಬೇಡ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅಮ್ಮನವರ ಮಡಿಲಲ್ಲಿ ಹಾಕಿ ನಿಶ್ಚಿಂತೆಯಿಂದಿರಿ. ಆಕೆ ಏನು ಸೂಚನೆ ಕೊಡ್ತಾಳೋ ಆ ರೀತಿ ಮಾಡಿ. ಮುಂದೆ ಅವಳೇ ನೋಡ್ಕೋತಾಳೆ. ಮದುವೆ ಶುಭ ಕಾರ್ಯಗಳು ಪ್ರಾರಂಭವಾಗಲಿ. ಶಾಸ್ತ್ರಿಗಳೇ, ನ್ಯಾಯನ ಇದು? ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅಮ್ಮನವರ ಮಡಿಲಲ್ಲಿ ಹಾಕಿ ನಿಶ್ಚಿಂತೆಯಿಂದಿರಿ. ಆಕೆ ಏನು ಸೂಚನೆ ಕೊಡ್ತಾಳೋ ಆ ರೀತಿ ಮಾಡಿ. ಮುಂದೆ ಅವಳೇ ನೋಡ್ಕೋತಾಳೆ. ಚಂದ್ರಧರ ಶ್ರೀಮಂತ ಅಂತ ಜಾಜಿನವನಿಗೆ ಕೊಟ್ಟು ಮದುವೆ ಮಾಡಕ್ಕೆ ಹೊರಟಿದ್ದೀರಾ?
ಜಾಜಿ ಊರಿಗೆ ಬಂದಾಗಿಂದ ಅವಳ ಜೊತೆಗಿದ್ದವ್ ನಾನು, ಅವಳು ಪ್ರೀತಿ ಮಾಡಿದ್ ನಾನು. ಜಾಜಿ ಅರಿಹಂತಪುರಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಹೊರಟು ನಿಂತಾಗ ಅವಳ ಜೊತೆಗೆ ಹೋದವ್ ನಾನು. ಕಾಣ ದೂರಿಗೆ ಹೋಗಿ ಪಡಬಾರ್ದು ಕಷ್ಟಪಟ್ಟವ್ ನಾನು. ಅಮ್ಮ ಮಾತೆತ್ತಿರ್ ಮಚ್ಚೆತ್ಕೊಂತಿರಲ್ಲಮ್ಮ, ಬೇರೆ ಏನು ಸಿಗೋದೇ ಅಲ್ವಾ ನಿಮಗೆ? ಇವತ್ತು ಅವನನ್ನು ಕತ್ತರಿಸ್ಬಿಡ್ತೀನಿ. ಅಯ್ಯೋ ಅನೇ ಬರ ಕುಡಿ ಇಲ್ಲಿ. ನೀವು ಮೊದಲು ಅವ್ನು ಒಳಗಡೆ ಹೋಗ್ಬಿಟ್ಟು ಆಚೆ ಕರ್ಕೊಂಬನ್ನಿ, ನಾನು ಆಮೇಲೆ ನೋಡ್ಕೋತೀನಿ. ಹೋಗಿಮ್ಮ. ಅಮ್ಮ ಜಾಜಿ, ದಯವಿಟ್ಟು ನಿನ್ನ ಕಣ್ಣೀರು ಹಾಕಿ ಕೈ ಮುಗಿಬೇಡಮ್ಮ. ಈ ಹೆಣ್ಮಕ್ಳ ಕಣ್ಣೀರು ನಮ್ಮ ವ್ಯಕ್ತಿತ್ವನೇ ಬದಲಾಯಿಸ್ಬಿಡ್ತವೆ. ನನ್ನ ಪ್ರೀತಿ ದೇವಿಕನ್ ಬಿಟ್ಟು ಜಾಜಿನೇ ನನ್ನ ಸರ್ವಸ್ವ ಅಂತ ಕಾಯ್ತಿರೋ ನಾನು. ಇದು ಅನ್ಯಾಯ ಅಲ್ವಾ ಶಾಸ್ತ್ರಿಗಳೇ? ದೊಡ್ಡ ಜ್ಞಾನಿಗಳ ಥರ ಮಾತಾಡ್ತೀರ. ಇಷ್ಟು ಚಿಕ್ಕ ವಿಷಯ ನಿಮ್ಗೆ ಅರ್ಥ ಆಗಲ್ವಾ? ನಮ್ಮ ಪ್ರೀತಿ ನಿಮ್ಗೆ ಕಾಣಿಸ್ತಿಲ್ವಾ ಶಾಸ್ತ್ರಿಗಳೇ? ಏಯ್ ಮುಚ್ಚ ಬಾಯಿನ. ಪ್ರೀತಿ ಅಂತೆ ಪ್ರೀತಿ. ಈ ನಿನ್ನ ಹಾಳು ಪ್ರೀತಿಗೆ ಬೆಂಕಿ ಬಿತ್ತು. ನೀನ್ ಪ್ರೀತಿ ಮಾಡ್ಬಿಟ್ರೆ ಮುಗಿತಾ? ನಾವು ನಿನ್ನ ಒಳಗೆ ಕರ್ಕೊಂಬಂದು ನಿನ್ ಕಾಲ್ ತೊಳೆದು ನಮ್ ಜಾಜಿನ ಕೊಟ್ಟು ಮದುವೆ ಮಾಡ್ಬೇಕಾ? ಆ ಚಂದ್ರಧರನ್ ಜೊತೆ ನಮ್ ಜಾಜಿನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹಠ ಹಿಡ್ದಿರೋಳು ನಾನು. ಅವ್ರನ್ನೇನ್ ಕೇಳ್ತೀಯೋ? ಏನೇ ಕೇಳೋದಿದ್ರು ನನ್ನನ್ ಕೇಳು. ಇಲ್ಲ, ನನಗೆ ಶಂಕರ್ ಶಾಸ್ತ್ರಿಗಳೇ ಉತ್ತರ ಕೊಡಬೇಕು. ಹೇಳಿ ಶಾಸ್ತ್ರಿಗಳೇ. ಅವರೇನು ಉತ್ತರ ಕೊಡೋದು? ನಾನೇ ಉತ್ತರ ಕೊಟ್ಟಾಯ್ತಲ್ಲ. ನೋಡು ಬಂಗಾರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡು ಹೊರಟೋಗು. ಎಲ್ಲ ಬಂದ್ರು, ಯಾರಿಗೂ ನ್ಯಾಯ ಅರ್ಥ ಆಗ್ತಿಲ್ವಾ? ನಮ್ಮ ಪ್ರೀತಿ ಅರ್ಥ ಆಗ್ತಿಲ್ವಾ? ಜಾಜಿನ ಈ ಮದುವೆ ಬೇಡ ಅಂತಂದ್ರು ಕಟಕರ್ತರ ಆ ಚಂದ್ರಧರನ್ ಕಟ್ತಿದ್ದೀರಲ್ಲ. ಮಮತೆ ಹೆಸರಲ್ಲಿ ಅವಳನ್ನ ಕಟ್ಟಾಕ್ತಿದ್ದೀರಲ್ಲ. ನೀವೆಲ್ಲ ಮನುಷ್ಯರ? ನಿಮ್ದು ಒಂದು ಜನ್ಮನ? ಜಾಜಿ, ನೀನಾದ್ರೂ ಹೇಳೇ ಜಾಜಿ. ಎಲ್ರಿಗೂ ನಮ್ಮ ಪ್ರೀತಿ ಏನು ಅಂತ ಅರ್ಥ ಆಗ್ಲಿ. ಹೇಳೇ ಜಾಜಿ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಕೂಡ್ದು. ಶ್ರೀಚಕ್ರ ವಿರೂಪಾಕ್ಷನ ಪಾಲಾಗಬಾರ್ದು. ಈ ಕ್ಷಣಕ್ಕೆ ಶ್ರೀಚಕ್ರ ನನ್ನ ಕೈ ಸೇರೋದು ಸ್ಪಷ್ಟವಾಗಿ ಹೋಯಿತು. ಇನ್ನು ಸ್ವತಃ ಅಮ್ಮನವರೇ ಗರ್ಭಗುಡಿಯಿಂದ ಎದ್ದು ಬಂದರೂ ಶ್ರೀಚಕ್ರ ನನ್ನ ವಶವಾಗುವುದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ.